ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ನೆಸ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಇವತ್ತು ಬೆಂಗಳೂರು ಬುಲ್ಸ್ ತಂಡದಲ್ಲಿ ಯಾವೆಲ್ಲ ನ್ಯೂ NYP ಪ್ಲೇಯರ್ಸ್ಗಳನ್ನ ಸೈನ್ ಮಾಡಿದ್ದಾರೆ ಅಂತೇಳಿ ತಿಳಿಸ್ಕೊಡ್ತೀನಿ ಅಂತೇಳಿ. ಸೊ ಅದೇ ರೀತಿಯಾಗಿ ಇವತ್ತು ಅಫಿಷಿಯಲ್ ಕನ್ಫರ್ಮೇಶನ್ ಕೂಡ ನಮಗೆ ಸಿಕ್ಕಿದೆ. ಸೊ ದಟ್ ಯಾರು ಆ ಪ್ಲೇಯರ್ಸ್ಗಳು, ಕರ್ನಾಟಕದ ಆಟಗಾರರು ಇದ್ದಾರಾ, ಯಾರು ಆ 4 ಬೆಸ್ಟ್ ಪ್ಲೇಯರ್ಸ್ಗಳು, ಹೆಂಗ್ ಗೋಳಿಗಳು ನಮ್ಮ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂತೇಳಿ ನೀವು ಕೂಡ ತಿಳ್ಕೊಬೇಕಂತ ಹೇಳಿದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ನಮ್ಮ ಬುಲ್ಸ್ ತಂಡದ ನ್ಯೂ NYP ಪ್ಲೇಯರ್ನ ಡೀಟೇಲ್ಸ್ ಅನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮರಿಬೇಡಿ. ಯಾಕಂತ ಹೇಳಿದ್ರೆ ನಿಮ್ಮ ಒಂದು ಲೈಕ್ ಸಪೋರ್ಟ್ ನಮಗೆ ತುಂಬಾನೇ ಮೋಟಿವೇಶನ್ ಅನ್ನು ಕೊಡುತ್ತೆ. ಸೊ ಹಾಗಾಗಿ ಬನ್ನಿ ಡೈರೆಕ್ಟ್ ಆಗಿ ವಿಡಿಯೋದ ಟಾಪಿಕ್ಗೆ ಹೋಗೋಣ. ಮೊದಲದಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಈ ಸಲ 4 ಹೊಸ NYP ಪ್ಲೇಯರ್ಸ್ಗಳನ್ನ ಸೈನ್ ಮಾಡಿ ತಂಡಕ್ಕೆ ತಗೊಂಡಿದೆ. ಸೊ ಯಾರು ಆ ಪ್ಲೇಯರ್ಸ್ಗಳು, ನಮ್ಮ ಕರ್ನಾಟಕದವರು ಇದ್ದಾರಾ ಅಂತ ಕೇಳಿದ್ರೆ ಮೊದಲನೇ ಹೆಸರು ನಮ್ಮ ಕರ್ನಾಟಕದ ನಮ್ಮ ಲೋಕಲ್ ಹುಡುಗ ಗಣೇಶ್ ಬಿ. ಸೊ ಇವರು ಬಿಜಾಪುರ್ ಲೋಕಲ್ ಟೂರ್ನಮೆಂಟ್ಸ್ಗಳಂದ್ರೆ ತುಂಬಾ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು ನೀಡಿರ್ತಾರೆ. ಸೊ ಹಾಗಾಗಿ ನಮ್ಮ BC ರಮೇಶ್ ಅವರು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಅಲ್ಲಿ ನಡೆಯುವಂಥ ಏನೆಲ್ಲ ಮ್ಯಾಚಸ್ಗಳಿದೆ, ಲೋಕಲ್ ಟೂರ್ನಮೆಂಟ್ಸ್ಗಳಿದೆ, ಡೊಮ್ಯಾಸ್ಟಿಕ್ನಲ್ಲೆಲ್ಲ ಸರ್ಚ್ ಅನ್ನ ಮಾಡಿ ಇಂಥ ಬೆಸ್ಟ್ ಪ್ಲೇಯರ್ಸ್ಗಳನ್ನ ತಗೊಂಡ್ಬಂದಾರೆ. ಸೊ ಈ ಪ್ಲೇಯರ್ಸ್ಗಳನ್ನ ಬಗ್ಗೆ ತಿಳ್ಕೊಳ್ತಾ ಹೋಗೋದಾದ್ರೆ, ಗಣೇಶ್ ಬಿ ಇವರು ರೈಟ್ ರೈಡರ್ ಆಯ್ತಾ. ಇನ್ನೊಂದು ಮೈನ್ ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ, ಇವ್ರನ್ನ ಬಿಜಾಪುರದಲ್ಲಿ ಏನಂತ ಕರೀತಾರೆ ಅಂತ ಹೇಳಿದ್ರೆ ದ ಬಿಜಾಪುರ್ ಎಕ್ಸ್ಪ್ರೆಸ್ ಅಂತ ಕರೀತಾರೆ. ಸೊ ಯಾವ ರೀತಿಯಾಗಿ ನವೀನ್ ಎಕ್ಸ್ಪ್ರೆಸ್ ಅಂತ PKL ಅಲ್ಲಿ ಹಿಟ್ ಆಗಿದ್ದಾರೋ, ಅಷ್ಟು ನೇಮ್ ಇದೆ ಅವರಿಗೆ, ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ಹುಡುಗನಿಗೂ ಕೂಡ ಬಿಜಾಪುರದಲ್ಲಿ ದ ಬಿಜಾಪುರ ಎಕ್ಸ್ಪ್ರೆಸ್ ಅಂತ ಕರೀತಾರೆ. ಸೊ ಹಾಗಾಗಿ ಇಂಥ ಬೆಸ್ಟ್ ಪ್ಲೇಯರ್ಸ್ಗಳು, ಯಂಗ್ ಪ್ಲೇಯರ್ಸ್ಗಳು ನಮ್ಮ ತಂಡಕ್ಕೆ ಈ ಸಲ BC ರಮೇಶ್ ಅವರು ಕರ್ಕೊಂಡ್ಬಂದಿದ್ದಾರೆ. ಸೊ ಹಾಗಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೊಂದು ಥ್ಯಾಂಕ್ಸ್ ಅನ್ನು ಹೇಳಬೇಕು. ಯಾಕಂತ ಹೇಳಿದ್ರೆ ಇಷ್ಟು ಸೀಸನ್ಸ್ಗಳು ಏನು ಬೇಡಿದಿರೋ ಪ್ಲೇಯರ್ಸ್ಗಳಿಗೆ ಸುಮ್ಮನೆ ದುಡ್ಡು ಖರ್ಚನ್ನು ಮಾಡ್ತಿದ್ವಿ, ಅದನ್ನು ಬಿಟ್ಟು ಒಳ್ಳೆ ತಂಡ ಕಟ್ಟೋದ್ರಲ್ಲಿ ನಮ್ಮ ಕನ್ನಡಿಗ ತುಂಬಾನೇ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಸೊ ಎರಡನೇ ಪ್ಲೇಯರ್ ಯಾರು ಅಂತ ಕೇಳಿದ್ರೆ, ಎರಡನೇ ಪ್ಲೇಯರ್ ನೇಮ್ ಬಂದ್ಬಿಟ್ಟು ದೀಪಕ್ ಅಂತೇಳಿ. ಸೊ ಇವರು ರೈಡರ್ ಅಂತ ಕೇಳಿದ್ರೆ ರೈಡರ್ ಅಲ್ಲ, ಲೆಫ್ಟ್ ಕಾರ್ನರ್ ಆಯ್ತಾ. ಸೊ ಕಾರ್ನರ್ನ ಕೂಡ ನಾವು ತುಂಬಾನೇ ಸ್ಟ್ರಾಂಗ್ ಮಾಡ್ಬೇಕಂತೇಳಿ ಯಂಗ್ ಪ್ಲೇಯರ್ಸ್ಗಳಿಗೆ ಈ ಸಲ ಚಾನ್ಸ್ ಅನ್ನ ಕೊಡ್ತೀವಿ. ಸೊ ಎರಡನೇ ಪ್ಲೇಯರ್ ಬಂದ್ಬಿಟ್ಟು ದೀಪಕ್ ಅಂತೇಳಿ. ಸೊ ಮೂರನೇ ಪ್ಲೇಯರ್ ಯಾರು ಅಂತ ಕೇಳಿದ್ರೆ ಇವರು ತಮಿಳ್ನಾಡು ಪ್ಲೇಯರ್ ಆಯ್ತಾ. ಸೊ ಇವರು ಲೆಫ್ಟ್ ರೈಡರ್, ರೈಟ್ ರೈಡರ್ ನಮ್ಮ ಕರ್ನಾಟಕದ ಹುಡುಗ ಲೆಫ್ಟ್ ರೈಡರ್ ಆಗಿ ತಮಿಳ್ನಾಡು ಬಾಯ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇವರ ಹೆಸರು ಬಂದ್ಬಿಟ್ಟು ಶಿವ ತೇಜಸ್. ನೆಕ್ಸ್ಟ್ 4ನೇ ಪ್ಲೇಯರ್, ಫೈನಲ್ ಪ್ಲೇಯರ್ ಯಾರು ಅಂತ ಕೇಳಿದ್ರೆ ಆಶೀಶ್ ಮಲಿಕ್ ಅಂತೇಳಿ. ಸೊ ಇವರು ಬಂದ್ಬಿಟ್ಟು ರೈಟ್ ರೈಡರ್ ಅಂತೇಳಿ. ಸೊ ನಮ್ಮ ತಂಡ ಈ ಸಲ ರೈಡಿಂಗ್ನಲ್ಲಿ ತುಂಬಾ ಕಾನ್ಸಂಟ್ರೇಟ್ ಅನ್ನ ಮಾಡ್ತಿದೆ. ಲಾಸ್ಟ್ ಸೀಸನಲ್ಲಿ ಯಾವ ರೀತಿಯಾಗಿ ನಮಗೆ ಅದು ತುಂಬ ದೊಡ್ಡ ಮೈನಸ್ ಪಾಯಿಂಟ್ ಆಗಿತ್ತು, ಅದನ್ನು ಎಲ್ಲಿ ಲೂಪ್ ಹೋಲ್ ಇದೆ ಅಂತ ನೋಡಿಬಿಟ್ಟು ನಮ್ಮ BC ರಮೇಶ್ ಅವರು ಕರೆಕ್ಟಾಗಿರುವಂಥ ಪ್ಲೇಯರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಎಲ್ಲ 4 NYP ಪ್ಲೇಯರ್ಸ್ಗಳ ಡೀಟೇಲ್ಸ್ ಇದಾಗಿತ್ತು. ಮೊದಲನೇ ಪ್ಲೇಯರ್ ಬಂದ್ಬಿಟ್ಟು ಗಣೇಶ್ ಅಂತೇಳಿ ನಮ್ಮ ಕರ್ನಾಟಕದ ಹುಡುಗ. ನೆಕ್ಸ್ಟ್ ಬಂದ್ಬಿಟ್ಟು ದೀಪಕ್, ಇವರು ಲೆಫ್ಟ್ ರೈಡರ್ ಆಗಿರ್ತಾರೆ, ಲೆಫ್ಟ್ ಕಾರ್ನರ್ ಆಗಿರ್ತಾರೆ. ನೆಕ್ಸ್ಟ್ ಶಿವ ತೇಜಸ್, ಇವರು ಲೆಫ್ಟ್ ರೈಡರ್. ನೆಕ್ಸ್ಟ್ ಆಶೀಶ್ ಮಲಿಕ್, ಇವರು ರೈಟ್ ರೈಡರ್. ಸೊ 3 ಪ್ಲೇಯರ್ಗಳೇಂದರೆ ಅವರು ರೈಡರ್ ಆಗಿರ್ತಾರೆ, 2 ರೈಟ್ ಮತ್ತು ಒಬ್ರು ಲೆಫ್ಟ್ ರೈಡರ್ ಆಗಿರ್ತಾರೆ, ಒಬ್ರು ಕಾರ್ನರ್ ಡಿಫೆಂಡರ್. ಸೊ ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಈ ವರ್ಷಕ್ಕೆ ಸೆಲೆಕ್ಟ್ ಮಾಡಿರುವಂಥ 4 NYP ಪ್ಲೇಯರ್ಸ್ಗಳು. ಇವರು ಈ ವರ್ಷ ಅಷ್ಟೇ ಅಲ್ಲ, ಮುಂದಿನ ವರ್ಷ ಕೂಡ ನಮ್ಮ ತಂಡದಲ್ಲೇ ಇರ್ತಾರೆ. ಸೊ ಹಾಗಾಗಿ ನಮ್ಮ ತಂಡದಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಲಿ, ಒಳ್ಳೆ ಪ್ಲೇಯರ್ಸ್ಗಳಾಗಲಿ ಅಂತ ನಾವು ಕೂಡ ವಿಶ್ ಮಾಡ್ತಾ ಇದ್ದೀವಿ. ಹಾಗೆಯೇ ಇದೇ ರೀತಿಯಾಗಿರುವಂಥ ಬೆಸ್ಟ್ ಚಿಕ್ಕ ಚಿಕ್ಕ ಇನ್ಫಾರ್ಮೇಷನ್ ಕೂಡ ನಿಮ್ಗೆ ಬೇಕಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಬೆಸ್ಟ್ ಅಪ್ಡೇಟ್ ಅಂತ ಜೊತೆಗೆ. ಇವರು ಟೇಕ್ ಕೇರ್ ಅಂತ ಹೇಳ್ತಾ ಫೈನಲಿ ದಿಸ್ ಸುದೀಪ್ ಸೈನಿಂಗ್ ಆಫ್. ಬಾಯ್.